ಬಸವಣ್ಣನವರ ಯಾವ ವಚನದಲ್ಲಿ ನೀವು ಕಾವಿ ಹಾಕೊಡ್ರಿ, ಕಾಲಿಗೆ ಅಂಗಿ ಹಾಕೊಡ್ರಿ, ಮದ್ವೆ ಆಗ್ಬೇಡ್ರಿ, ಬ್ರಹ್ಮಚರ್ಯ ಆಗ್ರಿ, ಮಠ ಸ್ಥಾಪನೆ ಮಾಡ್ರಿ, ಮಠದಾಗ ನೀವು ರಿಯಲ್ ಎಸ್ಟೇಟ್ ಮಾಡ್ರಿ, ಮಠಗಳಿಂದ ಶಾಲೆ ತಯಾರು ಮಾಡ್ರಿ, ಒಂದು ದೊಡ್ಡ ಬಿಸಿನೆಸ್ ಸೆಂಟರ್ ಮಾಡ್ರಿ ಅಂತ ಯಾವ ವಚನದಲ್ಲಿ ಬಸವಣ್ಣ ಹೇಳಿದ್ರು? ಆದ್ರೆ ಬಸವಣ್ಣನ ಹೆಸರ ಮೇಲೆ, ಬಸವಣ್ಣನವರ ಒಂದು ಸಂಸ್ಕೃತ ಅಭಿಯಾನ ಅಂತ ಹೇಳೋ ಹೆಸರ ಮೇಲೆ ನೀವೇನ್ ಮಾಡ್ಲಕತ್ತೀರಿ ಅಂತಂದ್ರ ರಾಜಕೀಯ ಒಂದೇ ಮಾಡ್ತಾ ಇಲ್ಲ, ಇದ್ರ ಜೊತೆಗೆ ವೀರಶೈವ ಲಿಂಗಾಯತರ ಅಂತೇನ್ ಲಿಂಗಾಯತ ಸಮಾಜ ಐತಲ್ಲ ಅದನ್ನ ಒಡೆಯುವಂತ ಪ್ರಯತ್ನ ಮಾಡ್ಲಕತ್ತೀರಿ. ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೋಬೇಕಲ್ಲ, ಸ್ವಾಮೀಜಿಗಳ ತರ ನಾವು ಬಸವಣ್ಣವರ ತರ ಹೇಳೇ ಇಲ್ಲ. ಆದ್ರ ಬಸವಣ್ಣವರು ಹೇಳಿದ್ದೇ ಬೇರೆ, ನೀವು ಮಾಡ್ತಿರೋದು ಬೇರೆ. ವೀರಶೈವರು ನಮ್ಮವರಲ್ಲ, ಅವ್ರು ಬೇರೆ. ನಾಚಿಕೆ ಆಗ್ಬೇಕು ನಿಮ್ಗ. ಬಸವಣ್ಣವ್ರು ಹೇಳ್ತಾರೆ, ಇವನಾರವ ಎಂದೆಣಿಸಿದಿರಯ್ಯ, ಇವ ನಮ್ಮವ ಇವ ನಮ್ಮ ಮಹಾಮನೆ ಮಗನೆಂದೆಣಿಸಯ್ಯ ಕೂಡಲ ಸಂಗಮ ದೇವ ಅಂತ ಎಷ್ಟು ಅದ್ಭುತವಾಗಿ ಹೇಳಿದ್ರು. ಅದನ್ನ ಬಿಟ್ಬಿಟ್ರು ನೀವು ಬೇರೆ ಬೇರೆನೆ ಹೇಳ್ತಾ ಇದ್ದೀರಾ. ಬಸವಣ್ಣವ್ರು ಏನ್ ಹೇಳಿದ್ರು ಅಂತಂದ್ರ ನಾವು ಶಿವ ಭಕ್ತರಾಗ್ಬೇಕು, ಶಿವ ಜ್ಞಾನವನ್ನ ಮಾಡ್ಬೇಕು, ಶಿವ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಹೇಳಿದ್ರು. ನೀವೇನ್ ಮಾಡ್ತಾ ಇದ್ದೀರಾ? ಬಸವಣ್ಣವ್ರ ಬಗ್ಗೆ ಹೇಳ್ತಾ ಇದ್ದೀರಾ. ಬಸವಣ್ಣವ್ರು ಹೀಗೆ ಹೇಳಿದ್ರು ಹಾಗೆ ಹೇಳಿದ್ರೆ ಅಂತ ಹೇಳ್ತಾ ಇದ್ದೀರಾ. ಬಸವಣ್ಣವ್ರು ಹೇಳಿರುವಂತ ಶಿವ ಸಾಕ್ಷಾತ್ಕಾರ ಹೆಂಗ್ ಮಾಡಿಸ್ಕೋಬೇಕು ಅಂತ ಹೆಂಗ್ ಮಾಡಬೇಕು ಅಂತ ನೀವು ಹೇಳ್ತಾ ಇಲ್ಲ. ಅದನ್ನ ಹೇಳ್ಬೇಕಲ್ಲ. ನಿಮಗೆ ನಾಚಿಕೆ ಮಾನ ಮರ್ಯಾದಿತ್ತು ಅಂತಂದ್ರ ಪ್ರತಿ ಹಳ್ಳಿಗೆ ಬರ್ಬೇಕು. ಎಂತ ಒಂದು ಪರಂಪರೆಯಲ್ಲಿ ಎಂತ ಒಂದು ಹೀನ ಸಂಸ್ಕೃತಿ ಬರ್ತಾ ಇದೆ. ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಎಲ್ಲ ಲಿಂಗಾಯತ ಸಮಾಜದ ಯುವಕರು ದುಶ್ಚಟಕ್ಕೆ ಬಲಿಯಾಗಿ ಕುಡಿತಕ್ಕೊಳಗಾಗಿ ತಮ್ಮ ಒಂದು ಪ್ರಾಣವನ್ನೇ ಕಳ್ಕೊಂತಾ ಇದಾರೆ. ಇನ್ನು 15, 20, 30 ವರ್ಷ ಆಗಿರಲ್ಲ, ಅವಾಗೆಂತ ಕುಡಿತ ಚಟಕ್ಕೆ ಒಳಗಾಗಿ ಪೂರ ಎಲ್ಲ ತಮ್ಮ ಕಿಡ್ನಿಗಳ ಲಿವರ್ಗಳೆಲ್ಲ ಫೇಲ್ ಮಾಡ್ಕೊಂತ ಇದಾರೆ. ದುಶ್ಚಟಕ್ಕೆ ಬಲಿಯಾಗಿ ತಾವ ಸಾವಿಗೀಡಾಗ್ಲಿಕತ್ತಾರ. ಎಷ್ಟೋ ಜನ ಹೆಣ್ಮಕ್ಳು ವಿಧವೆ ಆಗ್ಲಿಕತ್ತಾರ. ಎಷ್ಟೋ ಜನ ಮಕ್ಕಳು ಹೆಣ್ಮಕ್ಳು ತಮ್ಮ ಮಗನನ್ನು ಕಳ್ಕೊಂಡು ಅನಾಥ ಆಗ್ತಾ ಇದಾರೆ. ಇದ್ರ ಬಗ್ಗೆ ನೀವು ಪ್ರತಿಯೊಂದು ಹಂತದಲ್ಲಿ ಹಳ್ಳಿ ಗಲ್ಲಿಗೆ ಬಂದ್ಬಿಟ್ಟು ನೀವು ಪ್ರತಿಯೊಂದು ಸಂಸ್ಕಾರ ಕೊಡುವಂತ ಪ್ರಯತ್ನ ಮಾಡ್ಬೇಕು. ಆದ್ರ ಸರ್ಕಾರದ ಕುಮ್ಮಕ್ಕಿಂದ ಏನಪ್ಪಾ ಅಂದ್ರೆ ಬರೇ ಯಾವುದೇ ರೀತಿಯಲ್ಲಿ ಹಿಂದೂ ಧರ್ಮವನ್ನು ಅವಹೇಳನ ಮಾಡಬೇಕು. ಗಣಪ ಇಲ್ಲ, ಲಕ್ಷ್ಮಿ ಇಲ್ಲ, ಸೀತಾ ಇಲ್ಲ, ರಾಮ್ ಇಲ್ಲ, ಕೃಷ್ಣ ಇಲ್ಲ, ಅವ್ರು ತಗೊಂಡು ನೀವೇನ್ ಮಾಡಿದ್ರೆ ನಿಮ್ಮದೇ ದೊಡ್ಡದ ಇಲ್ಲಿ ಮೊದಲು ನಮ್ಗೆ ಹೇಳ್ಬೇಕಲ್ಲ. ಅದನ್ನು ಬಿಟ್ಟು ಸನಾತನ ಧರ್ಮವನ್ನು ಅವಹೇಳನ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ರಿ. ನಿಮಗೆ ನಾಚಿಕೆ ಮಾನ ಮರ್ಯಾದಿದೆಯಾ? ಮೊದಲು ನೋಡಿ, ನೀವು ಇಂಡೋನೇಷ್ಯಾದಲ್ಲಿ ಆ ಇಂಡೋನೇಷ್ಯಾದ ಒಂದು ನೋಟ್ ಮೇಲೆ ಗಣಪತಿ ಚಿತ್ರ ಅದ. ಯಾವ ವಿದೇಶದಲ್ಲಿ ಹರೇ ಕೃಷ್ಣ ಅಂತ ನಾಮ ಜಪ ಮಾಡಿ ಅಲ್ಲಿರುವಂತ ಏನ್ ಆಸ್ತಿ ಪಾಸ್ತಿ ಎಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ದಾನ ಧರ್ಮ ಮಾಡಿ ವಿದೇಶಿಗರು ಭಾರತದಲ್ಲಿ ಬಂದ್ಬಿಟ್ಟು ಅಂದ್ರೆ ಜಪ ತಪಗಳು ಮಾಡ್ಲಕತ್ತಾರ. ಎಂತ ಶ್ರೇಷ್ಠ ಸನಾತನ ಧರ್ಮ. ನೀವು ಏನಪ್ಪಾ ಅಂದ್ರೆ ಕತ್ತಿ ತಗೊಂಡು ನೀವು ಮತಾಂತರ ಆಗಿ ಅಂತ ಹೇಳೋದಿಲ್ಲ. ಸನಾತನ ಧರ್ಮ ಇದರ ಶ್ರೇಷ್ಠತೆ ಚಿಂತನೆಗಳಿಂದ ಪ್ರತಿಯೊಬ್ಬರು ಕೂಡ ಮತಾಂತರ ಆಗಿ ಹಿಂದೂ ಧರ್ಮಕ್ಕೆ ಬರ್ಲಕತ್ತಾರ. ಸ್ವಲ್ಪ ಆದ್ರೂ ಅದು ಬುದ್ಧಿ ಇಟ್ಕೋಬೇಕು. ಬಹಳ ದೊಡ್ಡ ಮಟ್ಟದ ದೊಡ್ಡ ದೇಶ. ಇಡೀ ಭಾರತಕ್ಕೆ ಒಂದು ಶಿಕ್ಷಣ ಕೊಟ್ಟಂತ ಶ್ರೇಷ್ಠ ಯಾವ್ದು ಧರ್ಮ ಅಂದ್ರೆ ನೀವು ಕ್ರಿಶ್ಚಿಯಾನಿಟಿ ಅಂತ ಹೇಳಿದ್ರು. ಇಂಗ್ಲೆಂಡ್ ನಲ್ಲಿ ಇನ್ನೂ ಅವ್ರಿಗೆ ಬಟ್ಟೆ ಹಾಕೋದು ಗೊತ್ತಿರಲಿಲ್ಲ. ಗಿಡದ ಮೇಲೆ ಮಂಗಳ ತಿರುಗಾಡ್ತಿದ್ರು. ಅವಾಗ್ಲೇನೆ ನಮ್ಮಲ್ಲಿ ಗುರುಕುಲ ಪದ್ಧತಿ ಇತ್ತು ಭಾರತದಲ್ಲಿ. ಈ ಸ್ವಾಮೀಜಿಗಳು ಸ್ವಲ್ಪ ತಿಳ್ಕೋಬೇಕು. ಏನ್ ಹೇಳ್ತಾ ಇದ್ದೀರಾ ನೀವು? ಭಾರತವನ್ನು ಕೀಳಾಗಿ ಬೇರೆ ದೇಶದನ್ನು ಬಹಳ ಹೈಯಲ್ ಮಾಡ್ತಾ ಇದ್ದೀರಾ. ಇಲ್ಲ ಏನಂತಂದ್ರೆ ಭಾರತದಲ್ಲಿರುವಂತಹ ಪುರಾಣಗಳು, ಭಾರತದಲ್ಲಿರುವಂತಹ ಆಚಾರ ಸಂಸ್ಕೃತಿ ಪವಾಡಗಳು ಅವೆಲ್ಲ ಸುಳ್ಳವ, ಅವೆಲ್ಲ ಮೂಢನಂಬಿಕೆ ಅಂತ ಹೇಳ್ಬಿಟ್ಟು ನೀವು ಹೇಳೋರು. ಅದೇ ವಿದೇಶದ ಸಂಸ್ಕೃತಿ, ವಿದೇಶದ ಪವಾಡಗಳು ಹೌದೌದು ಅಂತ ಹೇಳ್ತೀರಿ. ವಿದೇಶದಲ್ಲಿ ಯೇಸು ಕ್ರಿಸ್ತರು 5 ರೊಟ್ಟಿಗಳಲ್ಲಿ 5,000 ಜನ ಉಂಡಿ ತೆಗುವಂಗ ಮಾಡಿದ್ರು ಅಂತ ಹೇಳಿದ್ರೆ ಹೌದು ಚಪ್ಪಾಳೆ ತರ್ತೀರಿ. ಒಬ್ಬ ಕನ್ಯೆ ಮೇರಿ, ಆ ಸಣ್ಣ ಬಾಲಕಿಯೇ ಒಂದು ದೇವರ ವಾಣಿ ಆದ ನಂತರ ಆ ಬಾಲಕಿ ಮದ್ವೆ ಆಗ್ಲರನೆ ಯೇಸು ಕ್ರಿಸ್ತನ ಒಂದು ಹುಟ್ಟದ ಅಂತ ಹೇಳಿದ್ರು ಕೂಡ ಒಪ್ತದ. ಇಡೀ ಪ್ರಪಂಚನೇ ಒಪ್ತದ. ಅದಕ್ಕೆ ಹೌದು ಅದು ಪವಾಡ ಹೌದು. ವಿಜ್ಞಾನಕ್ಕೆ ಮೀರಿದ ಪವಾಡ ಪಾಶ್ಚಾತ್ಯತಂದ್ರೆ ಹೌದು. ಭಾರತದ ಇತ್ತಂದ್ರೆ ಅಲ್ಲ ಅನ್ನೋದಂಥದ್ದು ನಿಮ್ಮ ಮತ ಬುದ್ಧಿ ಯಾವ ರೀತಿ ಇದೆ ಅನ್ಕೊಂಡ್ರೆ ಅರ್ಥ ಮಾಡ್ಕೋಬೇಕು. ಇಸ್ಲಾಂ ಪ್ರಕಾರ ಭೂಮಿ ಗೋಲಾಕಾರ ಇಲ್ಲ, ಚಬುಟದ ಅಂತ ಹೇಳಿದ್ರೆ ಹೌದಪ್ಪ, ವಿಜ್ಞಾನ ಸುಳ್ಳದ, ಇಸ್ಲಾಂ ಧರ್ಮವೇ ಸತ್ಯದ, ಹೌದು ಭೂಮಿ ಚಬುಟದ ಅಂತ ಹೇಳ್ಬಿಟ್ಟು ನಂಬುತ್ತೀರಿ. ಇನ್ನು ಅನೇಕ ಒಂದು ಕ್ರಿಶ್ಚಿಯನ್ ಮಿಷನರಿಗಳು ಏನ್ ಮಾಡ್ತಾರ ಅಂದ್ರೆ ಚರ್ಚ್ದಾಗ 2 ರೋಗ ವಾಸಿ ಮಾಡ್ತಾರ. ಎಂತಿಂತ ದೊಡ್ಡ ರೋಗ ಮಾಡ್ತಾರ. ಕಾಲಿಲ್ಲ ಅವನಿಗೆ ಕಾಲು ಬರ್ತವ. ಇವೆಲ್ಲ ಪವಾಡಗಳು ಹೌದು ಸತ್ಯ ಅಂತ ಇದುವರೆಗೂ ನಂಬುವಂತ ಈ ಕುತಂತ್ರ ಸ್ವಾಮಿಗಳು ನಮ್ಮ ಭಾರತದಲ್ಲಿ ಶ್ರೇಷ್ಠ ಪವಾಡಗಳು. ಯಾವ ವಿಶ್ವರಾಧ್ಯರು ಮಾಡುವಂತ ಒಂದು ಪವಾಡಗಳು, ಯಾರು ಕಡ್ಕೋಳ ಮಾಡೋಳಪ್ಪ ಅಂತ ಮಾಡುತ್ತ ಪವಾಡಗಳು, ಇಲ್ಲಿ ಶರಣ ಬಸವೇಶ್ವರ ಮಾಡುವಂತ ಪವಾಡಗಳು, ಎಲ್ಲಾ ಲಿಂಗ ಮಹಾರಾಜರು ಮಾಡುವಂತ ಪವಾಡಗಳು, ಹುಬ್ಬಳ್ಳಿ ಸಿದ್ಧಾರೂಢ ಮಾಡುವಂತ ಪವಾಡಗಳು, ಎಂತ ಅದ್ಭುತ ಪವಾಡಗಳು ಮಾಡಿದ್ರು. ಪವಾಡ ಪುರುಷ ಅಂತ ಹೇಳಿ ಆಳಿ ಹೋದ್ರು. ಅದು ಎಲ್ಲ ಕೂಡ ನಿಮ್ಗೆ ಏನಾಗ್ತದ ಅಂತಂದ್ರ ಅದೆಲ್ಲ ಸುಳ್ಳದ ಪುರಾಣ ಪುಂಡ್ರ ಗೋಷ್ಠಿ ಇದೆ ಅಂತ ಹೇಳ್ಬಿಟ್ಟು ನೀವು ಅಬದ್ಧ ಮಾತಾಡ್ತಿದ್ದೀರ ಅಂತಂದ್ರೆ ನಾಚಿಕೆ ಮಾನ ಮರ್ಯಾದೆ ನಿಮ್ಗೆ ಏನಾದ್ರೂ ತಾಕತ್ತಿತ್ತು ಅಂತಂದ್ರೆ ಬಸವ ತತ್ವನೇ ಹೌದು, ನೀವು ನಿಜವಾಗ್ಲೂ ಬಸವ ತತ್ವನೇ ಇದ್ದೀರಿ ಅಂತಂದ್ರೆ ನೀವು ಮೊದಲು ನೀವು ಕಾವಿಗಳಿಗೆ ಕಳಿಸ್ರಿ.
ನಿಮ್ ಕಾಲಿಗೆ ಹಾಕಿರಂತ ಅಂಗಿಗೆ ಕಳಿಸ್ರಿ, ನಿಮ್ಮ ಮಠಗಳಿಗೆ ರಾಜೀನಾಮೆ ಕೊಡ್ರಿ, ಪ್ರತಿಯೊಬ್ಬರು ಕೂಡ ಏನಪ್ಪಾ ಅಂದ್ರೆ ಪ್ರತಿ ಹಳ್ಳಿಗೆ ಬರ್ರಿ, ಬಸವಣ್ಣನವ್ರು ಹೇಗೆ ಹೇಳಿದ್ರು ಆ ರೀತಿಯಲ್ಲಿ ಪರಂಪರೆಯಲ್ಲಿ ನೀವು ಪ್ರತಿಯೊಂದು ಹಂತದಲ್ಲಿ ಮಾಡಿದಾಗ ಮಾತ್ರ ನೀವು ಒಳ್ಳೆ ರೀತಿಯಲ್ಲಿ ಬದುಕು ಕಟ್ಕೋಬಹುದು. ಅದನ್ನ ಬಿಟ್ಬಿಟ್ಟು ನೀವು ಮಾಡೋದೆಲ್ಲ ಹೇಳೋದೆಲ್ಲ ಆಚಾರ, ತಿನ್ನೋದು ಬದನೆಕಾಯಿ ತರ ಮಾಡಿದಾರಲ್ಲ, ಅದು ಯಾರು ಕೂಡ ಒಪ್ಪಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಬದಲಾಗಬೇಕು. ಪ್ರತಿಯೊಂದು ಶ್ರೇಷ್ಠ ಚಿಂತನೆಗಳು ಬಸವಣ್ಣವ್ರು ಹೇಳೋದು ಏನ್ ಹೇಳಿದ್ರಲ್ಲ ಅದನ್ನು ಒಪ್ಪಬೇಕು. ಬಸವಣ್ಣವ್ರು ಏನ್ ಹೇಳ್ತಾರೆ, ಶಿವ ಸಾಕ್ಷಾತ್ಕಾರ ಬಗ್ಗೆ ಹೇಳ್ತಾರ ಅವರು, ಅದನ್ನ ಮೊದಲು ಹೇಳ್ಬೇಕು. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ ನಮ್ಮ ಮನ ಸಾಕ್ಷಿ ಅಂದ್ರೆ ಶಿವಭಕ್ತ ಯಾರದಾರಲ್ಲ ಅವ್ರಿಗಿಂತ ಹಿರಿಯರೇ ಇಲ್ಲ, ಶಿವಭಕ್ತರ ಆಗ್ರಿ ಅಂತ ಹೇಳಬೇಕು. ಅದನ್ನ ಬಿಟ್ಟು ನೀವು ಏನನ್ನ ಹೇಳಕತ್ತೀರಿ. ಎಷ್ಟೋ ನಮ್ಮ ಯುವಕರಿಗೆ ಕೆಲ್ಸಗಳಿಲ್ಲ, ಎಷ್ಟೋ ಯುವಕರು ಕಟ್ಟಿ ಮೇಲೆ ಕೂತೇನಪ್ಪ ಅಂತಂದ್ರೆ ಮಾತುಗಳು ಹೇಳ್ತಾರ, ದುಶ್ಚಟಕ್ಕೆ ಬಲಿ ಆಗ್ಲಿಕತ್ತಾರ. ನೀವು ಸರ್ಕಾರಕ್ಕೆ ಹೇಳಬೇಕು, ದುಶ್ಚಟಕ್ಕೆ ಬಲಿ ಆಗ್ಲಿಕತ್ತಾರ, ನಮ್ಮ ಯುವಕರಿಗೆ ಶಿಕ್ಷಣ ಕೊಡಿಸ್ರಿ, ಯುವಕರಿಗೆ ಒಳ್ಳೆ ರೀತಿಯಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ರಿ ಅಂತ ಹೇಳ್ಬಿಟ್ಟು ನೀವು ಪ್ರತಿಯೊಂದು ಹಂತದಲ್ಲಿ ಸರ್ಕಾರಕ್ಕೆ ಒತ್ತಡ ಹಾಕ್ಬೇಕು. ಅದನ್ನ ಬಿಟ್ಟು ಬರೀ ಹಿಂದೂ ಧರ್ಮವನ್ನು ತೆಗಳೋ ಕೆಲಸ ಮಾಡುವಂತದ ಗಣಪ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹೇಳೋದು ನೀವು ಬಿಡ್ಬೇಕು. ಮೊದಲು ಶ್ರೇಷ್ಠತೆ ಚಿಂತನೆಗಳು ಹೇಳಬೇಕು. ಹಾಗಾಗಿ ದಯವಿಟ್ಟು ಎಲ್ಲಾ ವೀರಶೈವ ಲಿಂಗಾಯತರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಏನು ಧರ್ಮವನ್ನು ಏನಿದು ನಮ್ಮ ಲಿಂಗಾಯತ ಧರ್ಮವನ್ನು ಒಡೆಯುವಂತ ಪ್ರಯತ್ನ ಮಾಡ್ತಾ ಇದಾರಲ್ಲ, ಲಿಂಗಾಯತರನ್ನು ಒಡೆಯುವಂತ ಪ್ರಯತ್ನ ಮಾಡ್ತಾ ಇದಾರಲ್ಲ, ಅವರನ್ನ ಒಂದು ಒಳ್ಳೆ ರೀತಿಯಲ್ಲಿ ಪಾಠ ಕಲಿಸುವಂತ ಪ್ರಯತ್ನ ಪ್ರತಿಯೊಬ್ಬರು ಮಾಡ್ಬೇಕಾಗ್ಬೇಕಲ್ಲ. ಸರ್ಕಾರ ಗೋಹತ್ಯೆ ನಿಷೇಧ ಮಾಡಿದ ನಂತರ ಎಲೆಕ್ಟ್ರಾನ್ ಸಿಟಿಯಿಂದ ಟೌನ್ ಹಾಲ್ ತನಕ ದೊಡ್ಡ ಮಟ್ಟದ ಒಂದು ಬ್ಯಾನರ್ ಅಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಫೋಟೋ ಹಾಕೊಂಡು ಎಳೆ ಒಂದು ಗೋ ಕರುವನ್ನು ಕಟ್ ಮಾಡಿಕೊಂಡು ಅವ್ರೇನಪ್ಪಾ ಅಂದ್ರೆ ಕಬಾಬ್ ತರ ತಿನ್ಕೊಂಡ್ ಬಂದ್ರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಯಾವ ಬುದ್ಧರ ಶ್ರೇಷ್ಠತೆಗಳು, ಯಾವ ಬಸವಣ್ಣವರ ಶ್ರೇಷ್ಠತೆಗಳು, ಯಾವ ಅಂಬೇಡ್ಕರ್ ವಿಚಾರವಾದಿಗಳು ಇವರೆಲ್ಲರೂ ಏನಪ್ಪಾ ಅಂತಂದ್ರ ಅವ್ರ ಹೆಸರು ಹೇಳ್ಕೊಂಡು ಗೋಮಾಂಸವನ್ನು ಭಕ್ಷಣೆ ಮಾಡ್ಕೊಂಡ್ ಬರ್ತಾ ಇದಾರೆ ಅಂತಂದ್ರ ಇವರಿಗೆ ಸಪೋರ್ಟ್ ಮಾಡುವಂತ ಸ್ವಾಮಿಗಳು ಎಂತ ಕುತಂತ್ರಿಗಳಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋಬೇಕಲ್ಲ. ಗ್ರಹ ಹಿಡಿದಂತ ಹೇಳ್ಬಿಟ್ಟು ಸ್ಮಶಾನದಲ್ಲಿ ಕುಂತು ಚಿಕನ್ ಬಿರಿಯಾನಿ ತಿನ್ಕೊಂಡು ಕುಂದಿರ್ತೀವಿ ಅಂತಂದ್ರ ಇದು ನಿಮ್ದು ಆಚರಣೆ ಮಾಡಂತ ಧರ್ಮನ? ದಯೆ ಇಲ್ಲದ ಧರ್ಮ ಅದಾವುದಯ್ಯ? ದಯೆ ಬೇಕು ಸಕಲ ಪ್ರಾಣಿಗಳಲ್ಲಿ, ಎಲ್ಲಾ ಪ್ರಾಣಿಗಳಲ್ಲಿ ದಯೆ ಬೇಕು ಅಂತ ಹೇಳುವಂತ ಏನು ಶ್ರೇಷ್ಠ ಧರ್ಮ, ಸನಾತನ ಧರ್ಮ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾನಿ ಪಶ್ಯಂತು ಮಾ ಕಕ್ಷಿ ದುಃಖ ಬಾದ್ಗವಿ ಅಂತ ಹೇಳ್ತಾರ. ಪ್ರತಿಯೊಂದು ಬರೇ ಮನುಷ್ಯರಷ್ಟೇ ಸುಖವಾಗಿರಬಾರ್ದು, ಪ್ರತಿಯೊಬ್ಬ ಪ್ರಾಣಿ ಪಕ್ಷಿಗಳು ಕೂಡ ಸುಖವಾಗಿರ್ಲಿ, ಕ್ರಿಮಿ ಕೀಟಗಳು ಸುಖವಾಗಿರ್ಲಿ ಅಂತ ಶ್ರೇಷ್ಠ ಚಿಂತನೆ ಕೊಟ್ಟಂತ ಶ್ರೇಷ್ಠ ಧರ್ಮ ಒಂದು ಸನಾತನ ಧರ್ಮ. ಅದ್ರ ಬಗ್ಗೆ ನೀವು ಏನಪ್ಪಾ ಅಂತಂದ್ರೆ ಕೆಟ್ಟದಾಗ ಮಾತಾಡ್ಕೊಂಡು ಹೋಗ್ತಾ ಇದ್ದೀರಾ. ದಯವಿಟ್ಟು ನೀವು ಬದಲಾಗ್ರಿ. ಪ್ರತಿಯೊಂದು ಹಂತದಲ್ಲಿ ನಮ್ಮ ಸನಾತನ ಶ್ರೇಷ್ಠತೆಯನ್ನು ಪ್ರತಿ ವಿಶ್ವಕ್ಕೆ ತಲುಪಿಸುವಂತ ಪ್ರಯತ್ನ ಮಾಡಬೇಕು. ಅದನ್ನು ಬಿಟ್ಟು ಇಲ್ಲಿಂತ ಶ್ರೇಷ್ಠ ಚಿಂತನೆಗಳು ಬಿಟ್ಟು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಏನಪ್ಪಾ ಅಂತಂದ್ರೆ ನೀವು ಒಟ್ಟು ಮಂದಿ ಬಹಳ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಂಡು ಅವು ಹೋಗ್ತವ. ನಿಮಗೆ ಕಿಸ್ಸಿಂಗ್ ಡೇ, ಹಗ್ಗಿಂಗ್ ಡೇ, ಬರ್ತ್ಡೇ, ಆಮೇಲೆ ಇವೆಲ್ಲ ಬೇರೆ ಬೇರೆ ಡೇಗಳವಲ್ಲ, ಅವು ಬಹಳ ಶ್ರೇಷ್ಠತೆ. ಆದ್ರೆ ಭಾರತ ಸನಾತನ ಧರ್ಮ ಅದಲ್ಲ, ಅದು ಮಾತ್ರ ನಿಮಗೆ ಮೂಢನಂಬಿಕೆ, ಆಚಾರ, ದಂಬಾಚಾರ ಈ ತರ ಹೇಳ್ಕೊಂಡ್ಬಿಟ್ಟು ನೀವೇನು ಭಾರತವನ್ನು ಒಡಿತಾ ಇದ್ದೀರಾ. ಭಾರತ ಶ್ರೇಷ್ಠ ಚಿಂತನೆ, ಸನಾತನ ಚಿಂತನೆಯನ್ನು ನೀವೇನಪ್ಪಾ ಅಂದ್ರೆ ಕೆಟ್ಟದಾಗಿ ಬಿಂಬಿಸ್ತಾ ಇದ್ದೀರಾ. ನಾನು ವಚನದಲ್ಲಿ ಹೇಳ್ತಾರ, ಮರೆಯಲಾಗದು ಹರಿಯ, ಮರೆಯಲಾಗದು ಬ್ರಹ್ಮನ, ಮರೆಯಲಾಗದು 33 ಕೋಟಿ ದೇವರುಗಳ, ಮರೆಯಬಹುದು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಯಾರನ್ನು ಮರೆಯಕ್ಕಾಗಲ್ಲ, ಮರಿಬಹುದು ಕೂಡಲ ಸಂಗಮ ದೇವ ಅಂತ ಹೇಳ್ಬಿಟ್ಟು ಬಸವಣ್ಣವರು ವಚನದಾಗದ. ಒಬ್ರು ಗುಪ್ತ ಮಂಚಣ್ಣ ಅಂತ ಬರ್ತಾರ, ಗುಪ್ತ ಮಂಚಣ್ಣ ಅಂತ. ಅವ್ರು ಬಹಳ ಅತ್ಯಂತ ಶ್ರೇಷ್ಠ ಬ್ರಾಹ್ಮಣ. ಅವರು ಕೂಡ ಬಸವಣ್ಣವರ ಒಂದು ಆಚಾರ ವಿಚಾರಗಳು ನೋಡು ಅವ್ರಿಗೆ ಶರಣರಾಗಿ ಅವರು ಕೂಡ ಅನುಭವ ಮಂಟಕ್ಕೆ ಬರ್ತಾರ. ಅವರು ಬಹಳಷ್ಟು ವಚನಗಳು ಬರೀತಾರ. ಅವ್ರ ಅಂಕಿತ ನಾಮ ನಾರಾಯಣ ಪ್ರಿಯ ರಾಮನಾಥ ಅಂತ. ನಾರಾಯಣ ಪ್ರಿಯ ರಾಮನಾಥ ಅಂತ ಹೇಳಿ ಅವ್ರು ಬರೀತಾರೆ. ಯಾಕಂತಂದ್ರೆ ಅನೇಕ 770 ಅಮರಗಣಗಳಿಗೆಲ್ಲರೂ ಕೂಡ ಒಳ್ಳೆ ಅತ್ಯಂತ ಶ್ರೇಷ್ಠ ಸಾಹಿತ್ಯಗಳು ಬರೆದ, ಶ್ರೇಷ್ಠ ವಚನಗಳು ಬರೆದ್ರು. ಆದ್ರ ಅಂಕಿತ ನಾಮ ಏನು ಅಂತಂದ್ರೆ ಅವ್ರ ಮನೆ ದೇವರುಗಳ, ಅವ್ರು ಏನಪ್ಪಾ ಅವ್ರ ಗುರುಗಳ ಒಂದು ಅಂಕಿತ ನಾಮ ಇಟ್ರು. ಹಾಗಾಗಿ ಅವರು ಬಸವಣ್ಣವ್ರು ಯಾವ್ದು ಕೂಡ ವಿರೋಧ ಮಾಡ್ಲಿಲ್ಲ. ನೀವ್ ಏನಾದ್ರೂ ಮಾಡ್ರಿ, ನೀವು ಯಾವ್ದಾದ ಅಂಕಿತ ನಾಮ ಇಟ್ಕೊಳ್ರಿ, ನೀವು ಯಾವ್ದಾದ್ರು ದೇವ್ರನ್ನ ಪೂಜೆ ಮಾಡ್ರಿ, ಆದ್ರ ಒಳ್ಳೆ ಕಾಯಕ ನಿಷ್ಠೆ ಇರಬೇಕು. ನಾವೆಲ್ಲರೂ ಕೂಡ ಒಳ್ಳೆರಿ, ನಾವೆಲ್ಲರೂ ಕೂಡ ಒಂದು ಎನ್ನುವಂತ ಒಂದು ನಿಷ್ಠೆ ಇರಬೇಕು. ನಾವೆಲ್ಲರೂ ಕೂಡ ಸಮಾನತೆ ಇರಬೇಕು. ಅಲ್ಲಿ ಜಾತಿ ಮತ ಯಾವುದೂ ಬೇಡ. ನಾವೆಲ್ಲರೂ ಕೂಡ ಶ್ರೇಷ್ಠ ಚಿಂತನೆಯಿಂದ ನಾವು ಮಾಡುವಂತ ಕಾಯಕದಿಂದ ಬಂದಿರುವಂತ ಹಣವನ್ನ ದಾಸೋಹ ಮಾಡಬೇಕು, ಎಲ್ರೂ ಒಳ್ಳೇದಾಗ್ಬೇಕು ಎನ್ನುವಂತ ಶ್ರೇಷ್ಠ ಚಿಂತನೆ ಬಸವಣ್ಣ ಕೊಟ್ಟು ಹೊರತಾಗಿ ಇವ ನಮ್ಮವಲ್ಲ, ಇವ ಬೇರೆ ಅವನ, ಅವ ವೀರಶೈವರು ನಮ್ಮವರಲ್ಲ, ಶೈವರೇ ಬೇರೆ ಹರ, ವೈಷ್ಣವರೇ ಬೇರೆ ಹರ ಅಂತ ಹೇಳ್ಬಿಟ್ಟು ಈ ಏನು ಸ್ವಾಮಿಗಳು ಹೇಳ್ತಾ ಇದಾರಲ್ಲ, ಇದು ಬಸವಣ್ಣನವರ ವಿರೋಧಗಳದವ. ಬಸವಣ್ಣವರ ವಿಚಾರಧಾರೆಗೆ ನೀವು ವಿರುದ್ಧ ಇದ್ದೀರಿ. ಆದ್ರೂ ಕೂಡ ಬಸವ ತತ್ವ ಅಂತ ಹೆಸರು ಹೇಳ್ಕೊಂಡು ಬಸವಣ್ಣವರಿಗೆ ಒಂದು ಕೆಟ್ಟ ಒಂದು ಮಸಿ ಬೆಳೆಯುವಂತ ಪ್ರಯತ್ನ ನೀವು ಮಾಡ್ತಾ ಇದ್ದೀರಲ್ಲ, ನಿಮಗೆ ನಾವು ಎಲ್ಲರೂ ಕೂಡ ಖಂಡನೆ ಮಾಡ್ಬೇಕು ಅನ್ಕೊಂಡು. ಬಸವಣ್ಣವರ ವಚನದಲ್ಲಿ ಒಂದು ಮಾತು ಹೇಳ್ತಾರ ಅವರು, ಯಾವಾಗ ಪೂಜೆ ಮಾಡ್ಬೇಕು ಅಂತ ಕೇಳಿದ್ರ, ಯಾರು ಗೋವುಗಳನ್ನ ಏನು ಕೊಲ್ತಾರ ಪಾಪಿಗಳ ಮುಖ ನೋಡೋದು ಮುನ್ನ ನೀವು ಲಿಂಗವನ್ನು ಪೂಜಿಸಿ ಅಂತ ಹೇಳ್ತಾರೋ. ಯಾವ ಗೋವುಗಳನ್ನ ಯಾರು ಕೊಲ್ತಾರಲ್ಲ ಆ ಪಾಪಿಗಳರಲ್ಲ, ಯಾರು ಕೊಲ್ಲೋರಲ್ಲ ಅವ್ರು ಪಾಪಿಗಳು ಅಂತ ಬಸವಣ್ಣವ್ರು ಹೇಳಿದ್ರು. ಆದ್ರೆ ಯಾರು ಗೋವುಗಳನ್ನ ಕೊಲ್ತಾರ, ಗೋ ಹತ್ಯೆ ಮಾಡ್ಬೇಕು ಅಂತ ಹೇಳ್ತಾರ, ಅವ್ರ ಜೊತೆ ಸೇರಿ
ಶಾಂತಿ ರಾಷ್ಟ್ರ, ಶಾಂತಿ ದೂತರು ಅಂತ ಹೇಳ್ಬಿಟ್ಟು ಹೇಳುವಂತ ಈ ಸ್ವಾಮಿಗಳಿಗೆ ನಾವು ಏನ್